ಸ್ಟಾರ್ಟಿಂಗ್ ಆರಂಭದಲ್ಲಿ ಸ್ನೇಹ ಹೇಳ್ತಿರ್ತಾರೆ, ಸ್ವಾಮೀಜಿಗಳೇ ನನ್ನ ಕಾಪಾಡು, ಸ್ನೇಹ ನನ್ನನ್ನು ಕೊಂದು ಬಿಡ್ತಾಳ, ಸ್ನೇಹನ ಆತ್ಮ ಇಲ್ಲಿ ಕುಂತಿದೆ ಅಂತ. ಅದೇ ಟೈಮಿಗೆ ಅವರು ಸ್ವಾಮೀಜಿಗಳು ಒಂದೇನೋ ಭಸ್ಮ ಅಂತ ತೊಗೊಂಡು ಹಾಕಿ ಅವಳು ಪ್ರೇಮ ಇದ್ದು ಮೈಯೆಲ್ಲ ಉರಿತೈತಿ ಅಂತ ಹೇಳ್ತಾಳೆ. ಆವಾಗ ಇವಳು ನನ್ನ ಸಾಯಿಸಿದಾಳ, ನನ್ನ ಉಸಿರು ನಿಲ್ಲಿಸಿದ, ಇವಳು ನಾನು ಸುಮ್ಮನೆ ಬಿಡಲ್ಲ ಅಂತ. ಆವಾಗ ಈ ಆತ್ಮವು ಯಾಕೆ ಈತನ ತುಂಬ ಸತಾಯಿಸ್ತಿದೆಯಾ ಅಂತ ಅಂದಾಗ ಇವಳು ಹೇಳ್ತಾ, ಈಕೆ ಒಂದು ಸೈಡ್ ಕಿಟಕಿಯಿಂದ ಎಲ್ಲರೂ ನೋಡ್ತಿರ್ತಾರೆ. ಕಾವ್ಯ, ಮಹಾದೇವು, ರಾಮ್ ಹಾಗೂ ಅವ್ರ ಮನೆಯವರು, ಕಲ್ಯಾಣಿ ಮತ್ತು ಪೂರ್ವಿ, ಕಿಟ್ಟಿ ಎಲ್ಲ ನೋಡಮ್ಮ, ಸ್ನೇಹ ಸತ್ಯ ಉಳಿಸುತ್ತೆ, ಸುಳ್ಳು ಸಾಯಿಸುತ್ತೆ. ಸ್ವಾಮೀಜಿ ಹೇಳ್ತಿರ್ತಾರೆ, ಏನಮ್ಮ ಸ್ನೇಹ ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಂಡು ಸ್ನೇಹ ತಪ್ಪು ಮಾಡಿದ್ದೀನಿ ಅಂತ ಒಪ್ಪತ್ಕೊಂಡು ಕ್ಷಮೆ ಕೇಳಿದರೆ ಬಿಟ್ಬಿಡ್ತೀಯಾ ಅಂತ ಹೇಳಿ ಇಲ್ಲ ಬಿಡಲ್ಲ, ಸಾಯಿಸ್ತೀನಿ ಅಂಥೇಳಿ ಪ್ರೇಮ ಹೇಳ್ತಿರ್ತಾಳೆ. ಇಲ್ಲಿ ಮನೆಯವರೆಲ್ಲ ಕಿಟಕಿಯಿಂದ ಕ್ಯೂರಿಯಾಸಿಟಿಯಿಂದ ನೋಡ್ತಿರ್ತಾರೆ. ಪೂರ್ವಿಯಿಂದ ಹಿಡಿದು ಮಹೇಶ್ವರಿ, ಶ್ರೀಧರ್ ಎಲ್ಲರೂ ಕಿಟಕಿಯಿಂದ ಇಣಿಕಿ ನೋಡ್ತಿರ್ತಾರೆ. ಇಲ್ಲ ನಾನು ಬಿಡಲ್ಲ, ನಾನು ಸಾಯಿಸಿಬಿಡ್ತೇನೆ ಅಂತೆ. ಜೀವಕ್ಕೆ ಜೀವ ಅಂದರೆ ನಾನು ಒಪ್ಪೋದಿಲ್ಲ, ಹಂಗೇನಾದರೂ ಆದರೆ ಸ್ನೇಹ ಜೀವಕ್ಕೆ ಅಪಾಯ ಏನಾದರೂ ಬಂದರೆ ನಿನ್ನ ಎದುರು ನಾನು ನಿಲ್ಲಬೇಕಾಗುತ್ತೆ ಅಂತ ಸ್ವಾಮೀಜಿಗಳು ಹೇಳ್ತಾ. ಆವಾಗ ಪ್ರೇಮ ಸುಮ್ಮನೆ ಇರ್ತಾಳೆ. ಸ್ನೇಹ ಸತ್ಯ ಹೇಳಿ ತಪ್ಪನ್ನು ಪ್ರಾಯಶ್ಚಿತ್ತ, ನಿನ್ನ ಆತ್ಮಕ್ಕೆ ಶಾಂತಿ ಏನೇನು ನಾನು ನೆರವೇರಿಸ್ತೀನಿ ಅಂತೇಳಿ ಸ್ವಾಮೀಜಿಗೆ ಹೇಳ್ದ. ಆಯಿತು, ಮಾಡಿದ್ದೆಲ್ಲ ಒಪ್ಕೊಂಡು ಕ್ಷಮೆ ಕೇಳಿದೆ, ನಾನು ಜೀವಂತವಾಗಿ ಬಿಟ್ಬಿಡ್ತೀನಿ ಅಂತ ಪ್ರೇಮ ಹೇಳ್ತಾಳೆ. ಆವಾಗ ಹೇಳೇ ಅಂತ ಹೇಳ್ತಾಳೆ. ಆವಾಗ ಏನಾಯ್ತು ಅಂತ ಹೇಳಂತ 2 ಕೈಯಿಂದ ಸ್ನೇಹನ ಕತ್ತಿಡಿದು ಎತ್ತಿದಾಗ ಆವಾಗ ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸ್ತಾರೆ. ಆ ಬೆಟ್ಟದ ಮೇಲೆಯಿಂದ ಹೋಗಿದ್ದು, ಆ ಬೆಟ್ಟದಿಂದ ಫಸ್ಟ್ ಪ್ರೇಮ ನಿಂತಿರೋದು, ಆಮೇಲೆ ಸ್ನೇಹ ಸೈಲೆಂಟ್ ಆಗಿ ಬಂದಿರೋದು, ಹಿಂದೆಯಿಂದ ಬಂದು ಯಾರಾದರೂ ಇದ್ದಾರಾ, ಯಾರಾದರೂ ಏನು ನೋಡ್ತಾ ಇರ್ತಾಳೆ. ಅದೆಲ್ಲ ಫ್ಲ್ಯಾಶ್ ಬ್ಯಾಕ್ ಎಲ್ಲ ಅವತ್ತೇನು ನಡೀತು ಹೇಳು ಅಂತೇಳಿ ಪ್ರೇಮ ಹೇಳಿದಾಗ ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸ್ತಿರ್ತಾರೆ. ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸಿದಾಗ ಇವಳು ಸ್ನೇಹ ಹಿಂದೆಯಿಂದ ಬಂದು ನಿಂತಿರ್ತಾಳೆ. ಸ್ನೇಹನೇ ಅವಳನ್ನ ತಳ್ಳಿರೋದು ಅಂತ ಹೇಳಿ ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸ್ತದೆ. ಈಗ ಮನೆಯವರೆಲ್ಲ ಗಾಬರಿ ಆಗ್ತಿರ್ತಾರೆ. ಧನರಾಜ್ ಅಂತೂ ಫುಲ್ ಟೆನ್ಷನ್ ನೋಡಾಗ ತಳ್ಳಿದಾಗ ಇವಳು ಪ್ರೇಮ ಇದು ರಾಮ್ ಅಂತೇಳಿ ಕೂಗ್ತಾಳೆ. ಸ್ನೇಹ ಇದು ಹೌದು ನಾನೇ ಪ್ರೇಮನ ಬೆಟ್ಟದಿಂದ ನಾನೇ ಅವಳನ್ನ ಕೊಂದಿದ್ದೆ ಅಂತೇಳಿ ಸ್ನೇಹ ಒಪ್ಪತ್ಕೊಂಡ್ಬಿಡ್ತಾಳೆ. ಅವಾಗ ಕಲ್ಯಾಣಿ, ಶ್ರೀಧರು, ಪ್ರೇಮ ಅವ್ರ ತಂದೆ, ಸ್ನೇಹ ಅವ್ರ ತಂದೆ, ಕಿಟ್ಟಿ, ಮಹೇಶ್ವರಿ ಪ್ರತಿಯೊಬ್ಬರು ತುಂಬ ಶಾಕ್ ಆಗಿಬಿಡ್ತಾರೆ. ಅಷ್ಟೇ ಕೋಪದಿಂದ ನೋಡ್ತಿರ್ತಾರೆ. ಇವಳೇನಾ ಈ ಥರ ಎಲ್ಲ ಮಾಡಿದ್ದು ಅಂಥೇಳಿ ನಂಬಲ್ಲ. ಮಹೇಶ್ವರಿಗಂತೂ ಫುಲ್ ಟೆನ್ಷನ್ ಆಗಿಬಿಡ್ತೈತಿ. ಸ್ವಾಮೀಜಿಗಳು ಎಲ್ಲರೂ ಗಾಬರಿ ಆಗಿಬಿಡ್ತಾರೆ ಅವಳು ನಿಜ ಹೇಳಿದ್ದು ಕೇಳಿ. ಆವಾಗ ಪ್ರೇಮ ಕೇಳ್ತಾಳ ಕೆಲವೊಂದು ಕ್ವಶನ್ಗಳ್ನ, ನಾನೇನೇ ಅನ್ಯಾಯ ಮಾಡಿದ್ದೆ ನಿನಗೆ ಅಂತೇಳಿ. ಆವಾಗ ಎಲ್ಲರೂ ಅವರಮ್ಮ ಶಾರದಾ ಮತ್ತು ಸತ್ಯನಾರಾಯಣ, ಊರ್ವಿ ಎಲ್ಲರಿಗೂ ತುಂಬ ಗಾಬರಿ ಆಗುತ್ತೆ. ಆವಾಗ ಅವ್ರ ತಂದೆ ಬಂದು ಸ್ನೇಹ ಅವ್ರ ತಂದೆ ಬಂದು, ನನ್ನ ಮಗಳು ಕೊಲೆ ಮಾಡೋಷ್ಟು ಕೆಟ್ಟೋಳ ಅಂಥೇಳಿ ಅವ್ರ ತಂದೆನೇ, ಸ್ನೇಹ ಕೊಲೆ ಮಾಡೋಷ್ಟು ಕೆಟ್ಟೋಳ, ಕೊಲೆ ಮಾಡಿದ್ಯಾ, ನನ್ನ ಮಗಳು ಅಷ್ಟು ಕೆಟ್ಟೋಳ ಅಂತ ಧನರಾಜ್ಗೆ ಹೌದು ನಾನೇ ಮಾಡಿದ್ದು ಅಂಥೇಳಿ ಒಪ್ಪತ್ಕೊಂತಾಳ. ಒಪ್ಕೊಂಡ್ಮೇಲೆ ನಾನು ಪ್ರೇಮನ ಬೆಟ್ಟದಿಂದ ತಳ್ಳಿ ಸಾಯಿಸಿಬಿಟ್ಟೆ, ನಾನೇ ಅವಳನ್ನ ಕೊಂದಿದ್ದು ಅಂಥೇಳಿ ಅವ್ರ ತಂದೆ ಮುಂದೆನೂ ಹೇಳ್ತಾನೆ. ಆವಾಗ ಪ್ರೇಮ ನಾನೇನೇ ಅನ್ಯಾಯ ಮಾಡಿದ್ದೆ ನಿನಗೆ ಅಂತೇಳಿ ಕೇಳ್ತಾಳೆ. ನನ್ನನ್ನು ಯಾಕೆ ಸಾಯಿಸಿದಿ, ನೀನು ನನ್ನಿಂದ ನನ್ನ ರಾಮನ ಕಿತ್ಕೊಂಡಿದ್ದಕ್ಕೆ ಅಂತ ಹೇಳ್ತಾನೆ. ಅವನು ನನ್ನನ್ನು ದ್ವೇಷ ಮಾಡಿದಲ್ಲೇ ನೀನು ಅಂಥೇಳಿ, ಸ್ವಾಮಿಗಳೇ ಇವಳು ಬದುಕಿದಿದ್ರೆ ನನ್ನ ರಾಮನ ಪಡ್ಕೊಳಕ್ಕೆ ಆಗ್ತಾನೇ ಇದ್ದಿದ್ದಿಲ್ಲ, ಅದಕ್ಕೆ ನಾನೇ ಬೆಟ್ಟದಿಂದ ತಳ್ಳಿ ಸಾಯಿಸಿಬಿಟ್ಟೆ, ನನ್ನ ಕೈಯಾರ ಸಾಯಿಸಿಬಿಟ್ಟೆ ಅಂಥೇಳಿ ಸ್ನೇಹ ಸತ್ಯ ಹೇಳ್ತಾ ಇದ್ದೀನಿ, ನಾನೇ ಇವಳನ್ನ ಸಾಯಿಸಿದ್ದೆ ಕೂಗಿ ಹೇಳ್ತಿರ್ತಾಳೆ. ಆವಾಗ ಕೂಗಿ ಹೇಳ್ದಂಗೆಲ್ಲ ಮನೆಯವರೆಲ್ಲ ಮತ್ತೆ ಶಾಕ್ ಆಗ್ತಿರ್ತಾರೆ. ಮತ್ತೆ ಶಾಕ್ ಆಗ್ತಿರ್ಬೇಕಾದ್ರೆ ಈ ಟೈಮಿಗೆ ಅವ್ರ ಸ್ನೇಹ ತಂದೆನೂ ಒಂಥರ, ಸ್ವಾಮಿಗಳೇ ಇವಳನ್ನ ಬಂಧಿಸಿ ಅಂತ ಹೇಳ್ತಾರೆ. ನಿಮ್ಮ ಶಕ್ತಿಯಿಂದ ನನ್ನನ್ನು ಬಂಧಿಸಿ, ಆವಾಗ ಪ್ರೇಮ ನೀನು ಇಷ್ಟಪಟ್ಟಿದ್ದು ನಿನಗೆ ಸಿಕ್ಕಿಲ್ಲ, ಯಾರನ್ನು ಬೇಕಾದರೂ ಕೊಲ್ಬಿಡ್ತೀಯಾ ನೀನು ಅಂತ ಹೇಳ್ತಾ. ಸ್ನೇಹ
ನಾನು ಅವನ್ನ ದೂರ ಮಾಡೋಕೆ 10 ಕಾರಣ. ನನ್ನ ರಾಮನ ಪಡ್ಕೊಳಕ್ಕೆ 10 ಪ್ರಯತ್ನ ಪಟ್ಟೆ. ಆ ಎಲ್ಲ ಪ್ರಯತ್ನದಿಂದ ನೀನು ರಾಮ್ಗೆ ಹತ್ತಿರ ಆದೆ, ನಾನು ರಾಮ್ಗೆ ಇನ್ನೂ ದೂರ ಆದೆ ಅಂಥೇಳಿ ಅದನ್ನೆಲ್ಲ ಬಿಡಿಸಿ ಹೇಳ್ತಿರ್ತಾನೆ. ಅದೆಲ್ಲ ಬಿಡಿಸಿ ಹೇಳ್ತಿರ್ಬೇಕು. ಇನ್ನೂ ಹತ್ರ ಆಗ್ತಾ ಹೋದೀನಿ ಅಂತ ಹೇಳಿದ. ಅದು ನನ್ನ ತಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ನಾನೇ ನಿನ್ನ ಸಾಯಿಸಿಬಿಟ್ಟೆ ಅಂತೇಳಿ ಹೇಳ್ತಾ. ಪೂರ್ವಿಗೂ ಒಂಥರ ಟೆನ್ಷನ್ ಆಗಿಬಿಟ್ಟಿದೆ. ಸಾಯಬೇಕಾಗಿತ್ತು, ನಾನು ರಾಮನ ಪಡ್ಕೋಬೇಕಾಗಿತ್ತು, ಆಪ್ಷನಲ್ಲಿ ಇದ್ದಿದ್ದೆ ಅದಷ್ಟೇ ಅಂಥೇಳಿ. ಈಗ ನೋಡು ಸತ್ತೋದ್ಮೇಲೆ ತಾನೇ ರಾಮ್ ನನ್ನನ್ನು ಮದುವೆ ಆಗೋಕ್ಕೆ ಒಪ್ಕೊಂಡಿರೋದು ಅಂಥೇಳಿ ಹೇಳ್ತಾಳೆ. ಕಲ್ಯಾಣಿ ತುಂಬ ಗಾಬರಿಯಿಂದ ನೋಡ್ದ. ಯಾಕೆ ಪ್ರೇಮಾಗ ನಗು ಪ್ರೇಮ ಫುಲ್ ನಗತಿರ್ತಾಳ. ಪ್ರೇಮಾಗ ಫುಲ್ ನಗು ನೋಡು. ನಾನು ತಪ್ಪು ಮಾಡಿಲ್ಲ ಅಂತ ಹೇಳಲ್ಲ, ದಯವಿಟ್ಟು ಅದನ್ನೆಲ್ಲ ಮರ್ತು ಬಿಡು, ನನ್ನನ್ನೆಲ್ಲ ಬಿಟ್ಟುಬಿಡು, ನನ್ನನ್ನೇನು ಮಾಡಬೇಡ ಅಂತೇಳಿ ಹೇಳಿದಾಗ ಪ್ರೇಮ ಬಿದ್ದು ನಗ್ತಿರ್ತಾಳೆ. ಹೊರಟೋಗು ಇಲ್ಲಿಂದ, ಹೊರಟೋಗು ದಯವಿಟ್ಟು ಅಂತೇಳಿ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊಂಡು ದಯವಿಟ್ಟು ಹೊರಟೋಗು ಅಂತ ಕೈ ಮುಗಿದು ಎಲ್ಲ ಕೇಳೋಕ್ಕೆ ಕ್ಷಮಿಸಿಬಿಡು, ದಯವಿಟ್ಟು ಕ್ಷಮಿಸಿಬಿಡು ಅಂತ. ನನಗೆ ಕಾಟ ಕೊಡಬೇಡ ಪ್ಲೀಸ್ ದಯವಿಟ್ಟು ಹೊರಟೋಗು ಅಂಥೇಳಿ, ನನ್ನನ್ನು ಸಾಯಿಸಬೇಡ, ದಯವಿಟ್ಟು ಹೊರಟೋಗು ಅಂತೇಳಿ ಹೇಳ್ತಿರ್ತಾಳೆ. ಅವಳು ಪ್ರೇಮ ಪ್ರೇಮ ಫುಲ್ ನಗುತ್ತಿರ್ತಾಳೆ. ಇವಳು ಸ್ನೇಹಾಗೆ ನಂಬೋಕ್ಕೆ ಆಗಲ್ಲ, ಎದಕ್ಕಿಷ್ಟು ನಗುತ್ತಿದ್ದಾಳ ಅಂತಂದರೆ ಅದೆಲ್ಲ ಡ್ರಾಮಾ ಅಂತ ಗೊತ್ತಿರಲ್ಲ ಅವಳಿಗೆ. ಹಾಗಾಗಿ ಫುಲ್ ನಗುತ್ತಾರೆ. ಸ್ವಾಮಿಗಳೇ ನೋಡಿಗಳೇ, ನಾನು ಸತ್ಯ ಹೇಳ್ತಿದ್ರೆ ಹೇಗೆ ನಗ್ತಾ ಇದ್ದಾಳೆ ನೋಡಿ ಅಂತೇಳಿ ಹೇಳ್ತಾರೆ. ನೋಡಿ ಅಂತ ಹೇಳ್ತಿರ್ಬೇಕಾದ್ರೆ ಅದೇ ಟೈಮಿಗೆ ಇವಾಗ ನಿಮ್ಮ ಮಂತ್ರಶಕ್ತಿಯಿಂದ ಇವಳನ್ನ ಇದನ್ನ ಕಟ್ಟಾಕಿ ಅಂತೇಳಿ ಹೇಳ್ತಾರೆ. ಆ ಟೈಮಿಗೆ ಕ್ಲಾಪ್ಸ್ ಹಾಕ್ತಿರ್ತಾರೆ. ಕ್ಲಾಪ್ಸ್ ಹಾಕ್ತಿರೋ ಟೈಮ್ ಒಳಗೆ ಕಾವ್ಯ ಬರ್ತಾಳೆ. ಕ್ಲಾಪ್ಸ್ ಹಾಕುವಂತ ಬರ್ತಾಳೆ. ಕ್ಲಾಪ್ಸ್ ಹಾಕುವಂತ ಮಹಾದೇವನ ಕ್ಲಾಪ್ಸ್ ಹಾಕುವಂತ ಬರ್ತಾಳೆ. ಕಾವ್ಯ ಬಂದು ಮಹಾದೇವ ಬರ್ತಾನೆ, ಮತ್ತು ಆಮೇಲೆ ರಾಮ್ ಬರ್ತಾನೆ, ಕಲ್ಯಾಣಿ, ಮನೆಯವರು ಪ್ರತಿಯೊಬ್ಬರು ಎಲ್ಲರೂ ಒಬ್ಬೊಬ್ಬರೇ ಬರ್ತಾನೆ ಇರ್ತಾರೆ. ಒಬ್ಬೊಬ್ಬರೇ ಬರ್ತಾ ಇರೋದನ್ನ ನೋಡಿಕೊಂಡು ಇವಳಿಗೂ ಒಂಥರ ಶಾಕ್ ಆದಂಗೆ ಆಗ್ಬಿಡ್ತೈತಿ. ಆಗಿ ಏನಿದು ಎಲ್ಲರೂ ಬರ್ತಾ ಇದ್ದಾರಲ್ಲ ಅಂತಂದೇಳಿ ಇವಳಿಗೂ ಗೊತ್ತಿಲ್ಲ ಇದು ಎಲ್ಲದು ಹಿಂಗೆ ನಡೀತಾ ಇರೋದು. ಆವಾಗ ರಾಮ್ ಎದ್ದಳು ಪ್ರೇಮ, ಎದ್ದಳು, ಶಬಾಷ್ ಕಾವ್ಯ, ಶಬಾಷ್ ನೇಹಾ, ಶಬಾಷ್, ಕೊನೆಗೂ ನೀನೇ ನಿನ್ನ ಬಾಯಾರ ಸತ್ಯನ ಹೇಳಿಬಿಟ್ಟೆ ಅಲ್ಲ ಅಂಥೇಳಿ ಕಾವ್ಯ ಹೇಳ್ತಾಳೆ. ನಾವು ಹಾಕಿದ್ದು ಬಲೆಯಲ್ಲಿ ನೀವು ಎಷ್ಟು ಚೆನ್ನಾಗಿ ಬಿದ್ದೆಯಲ್ಲ ಅಂತ ಕಾವ್ಯ ಹೇಳ್ತಾಳೆ. ನಿನ್ನ ಸುತ್ತ ಇರೋರು ಮನುಷ್ಯರು ದೆವ್ವರು ಅಂತ ತಿಳಿದೇ ಇಲ್ಲ ನಿನಗೆ ಅಂತೇಳಿ ಹೇಳ್ತಿರ್ತಾಳೆ. ಆವಾಗ ಮಹಾದೇವನು ಮಾತಾಡ್ತಾನೆ. ಮಹಾದೇವನು ಹೇಳ್ತಿರ್ತಾನೆ, ರಾಮ್ ನಿನಗೆ ದೆವ್ವನ ಪ್ರೇಮ ಆತ್ಮ ಕಾಣಿಸ್ತಾ ಇದೆನಾ, ದೆವ್ವ ಕಾಣಿಸ್ತಾ ಇದೆನಾ ನಿನಗೆ ಅಂತೇಳಿ ದೆವ್ವ ಪ್ರೇಮ ಅಲ್ಲ ಕಣೆ ನೀನು ಅಂಥೇಳಿ ರಾಮ್ ಬೈತಾನೆ. ಆವಾಗ ಅವಳಿಗೆ ಮತ್ತಿನ್ನಿಷ್ಟು ಶಾಕ್ ಆಗ್ತೈತಿ. ಅವಳು ಬದುಕಿದ, ಅವಳ ಆತ್ಮನೂ ಅಲ್ಲ ದೆವ್ವನೂ ಅಲ್ಲ ಅಂತ ಪ್ರೇಮ ನನ್ನ ಹೆಂಡ್ತಿ ಇನ್ನೂ ಬದುಕಿದಾಳ ಅಂಥೇಳಿ ಹೇಳ್ತಾನೆ. ಬದುಕಿದಾಳ ಅಂತ ಹೇಳಿದಾಗ ಅವಳಿಗೂ ಆವಾಗ ಮಹಾದೇವ ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು, ಟೈಮ್ ಆಯ್ತು ಎದಳು ಅಂಥೇಳಿ ಹೇಳ್ತಾನೆ. ನೋ ಪ್ರೇಮ ಸತ್ತಿದ್ದಾಳೆ, ಏಯ್ ನಾನು ಬದುಕಿದ್ದೀನಿ. ನನ್ನ ದೇವರು ರಾಮ್ ನನ್ನ ಬದುಕಿಸ್ಬಿಟ್ಟ ಅಂಥೇಳಿ ಹೇಳ್ತಾನೆ. ನಾನು ಬದುಕಿದ್ದೀನಿ ಅಂಥೇಳಿ ಹೇಳ್ತಾಳ. ನಂಬಿಕೆ ಬರ್ತಾ ಇಲ್ಲ ಅಂಥೇಳಿ ಕಾಪಾಳಕ್ಕೆ ಒಂದು ಸಲ ಕೈ ಎತ್ತಿ ಬಿಗಿದು ಬಿಡ್ತಾಳೆ. ಕೈ ಎತ್ತಿ ಬಿಗಿದಾಗ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ.